ರಾತ್ರಿ 3 ಗಂಟೆ. ಸುತ್ತಮುತ್ತ ಸಂಪೂರ್ಣ ನಿಶ್ಶಬ್ದ. ಎಲ್ಲರೂ ಆಳ ನಿದ್ರೆಯಲ್ಲಿರುವಾಗ ನೀವು ಮಾತ್ರ ಏಕಾಏಕಿ ಎಚ್ಚರವಾಗುತ್ತೀರಾ? ಹೃದಯ ಸ್ವಲ್ಪ ವೇಗವಾಗಿ ತಡಕು ಹೊಡೆಯುತ್ತಿದೆಯಾ? ಮನಸ್ಸಿನಲ್ಲಿ ಕಾರಣವಿಲ್ಲದ ಚಿಂತನೆಗಳ ಅಲೆಗಳು ಬರುತ್ತಿವೆಯಾ? ಇದೇನಾ ಬ್ರಹ್ಮ ಮುಹೂರ್ತದ ರಹಸ್ಯ? ಹಿಂದೂ ಪರಂಪರೆಯಲ್ಲಿ ಸೂರ್ಯೋದಯಕ್ಕೂ ಮುಂಚಿನ ಈ ಪವಿತ್ರ ಸಮಯವನ್ನು ಆತ್ಮಜಾಗೃತಿಯ ಕ್ಷಣ ಎಂದು ಕರೆಯುತ್ತಾರೆ. ಈ ವೇಳೆಯಲ್ಲಿ ಪ್ರಕೃತಿ ಅತ್ಯಂತ ಶಾಂತವಾಗಿರುತ್ತದೆ. ವಾಯುವಿನಲ್ಲಿ ಸಾತ್ವಿಕ ಸ್ಪಂದನೆಗಳು ಹೆಚ್ಚಿರುತ್ತವೆ ಎಂದು ಯೋಗಿಗಳು ನಂಬಿದ್ದಾರೆ. ಮನಸ್ಸು ದಿನದ ಗದ್ದಲದಿಂದ ಮುಕ್ತವಾಗಿ ಅತ್ಯಂತ ನಿಜವಾದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದಲೇ ಧ್ಯಾನ, ಜಪ, ಪ್ರಾರ್ಥನೆಗಳಿಗೆ ಇದು ಅತ್ಯುತ್ತಮ ಸಮಯ ಎಂದು ಹೇಳಲಾಗಿದೆ. ಕೆಲವರು ಹೇಳುತ್ತಾರೆ, ಈ ಸಮಯದಲ್ಲಿ ಆತ್ಮ ತನ್ನ ಅಂತರಾಳದ ಮಾತನ್ನು ಹೇಳಲು ಪ್ರಯತ್ನಿಸುತ್ತದೆ. ಆದರೆ ಇನ್ನೊಂದು ಬದಿಯಲ್ಲಿ ವೈಜ್ಞಾನಿಕ ಸತ್ಯವೂ ಇದೆ. ರಾತ್ರಿ 2 ರಿಂದ 4 ನಡುವೆ ದೇಹದ ಮೆಲಟೋನಿನ್ ಹಾರ್ಮೋನ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕಾರ್ಟಿಸೋಲ್ ಮಟ್ಟ ಹೆಚ್ಚಾಗಲು ಆರಂಭಿಸುತ್ತದೆ. ಇದು ದೇಹವನ್ನು ನಿದ್ರೆಯಿಂದ ಜಾಗೃತಿಯತ್ತ ಕರೆದೊಯ್ಯುವ ಸಹಜ ಪ್ರಕ್ರಿಯೆ. ನಿದ್ರೆ ಆ ಹಂತದಲ್ಲಿ ಹಗುರವಾಗಿರುತ್ತದೆ. ಒತ್ತಡ, ಅಸ್ಪಷ್ಟ ಭಯ, ಅಪೂರ್ಣ ಭಾವನೆಗಳಿದ್ದರೆ ಮನಸ್ಸು ಅದೇ ಸಮಯದಲ್ಲಿ ಎಚ್ಚರವಾಗಬಹುದು. ಹೀಗಾದರೆ ಪ್ರಶ್ನೆ ಏನು ಗೊತ್ತಾ? ನೀವು 3 AM ಎಚ್ಚರವಾಗುವುದು ದೈವಿಕ ಸೂಚನೆಯಾ ಅಥವಾ ದೇಹದ ಸಹಜ ಚಕ್ರದ ಪರಿಣಾಮವಾ? ಬಹುಶಃ ಅದು ಎರಡೂ ಇರಬಹುದು. ದೇಹ ವಿಜ್ಞಾನವನ್ನು ಅನುಸರಿಸುತ್ತದೆ, ಆದರೆ ಆತ್ಮ ತನ್ನ ಸಮಯವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಆ ಕ್ಷಣದಲ್ಲಿ ನೀವು ಭಯಪಡುವ ಬದಲು ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಉಸಿರಿನ ಮೇಲೆ ಗಮನಹರಿಸಿ. ಆಗ ನೀವು ಕಂಡುಕೊಳ್ಳುವಿರಿ, ಆ ನಿಶ್ಶಬ್ದದಲ್ಲಿ ನಿಮ್ಮ ಒಳಗಿನ ಶಬ್ದವೇ ಹೆಚ್ಚು ಸ್ಪಷ್ಟವಾಗುತ್ತದೆ. 3 AM ಅವೇಕನಿಂಗ್. ಇದು ಕೇವಲ ನಿದ್ರೆ ಭಂಗವಲ್ಲ. ಕೆಲವೊಮ್ಮೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಮೊದಲು ಬರುವ ನಿಶ್ಶಬ್ದದ ಸಂಕೇತವಾಗಿರಬಹುದು. ಆ 3 ಗಂಟೆಯ ಕ್ಷಣವನ್ನು ನೀವು ಗಮನಿಸಿದ್ದೀರಾ? ಗಡಿಯಾರ ಟಿಕ್ ಟಿಕ್ ಮಾಡುತ್ತಿರುತ್ತದೆ. ಹೊರಗೆ ಕತ್ತಲೆ ಆವರಿಸಿಕೊಂಡಿರುತ್ತದೆ. ಆದರೆ ನಿಮ್ಮೊಳಗೆ ಮಾತ್ರ ಏನೋ ಬೆಳಕು ಹಚ್ಚಿದಂತೆ ಭಾಸವಾಗುತ್ತದೆ. ಯಾಕೆ ಆ ಸಮಯದಲ್ಲೇ ಹಳೆಯ ನೆನಪುಗಳು ಹೆಚ್ಚು ತೀವ್ರವಾಗುತ್ತವೆ? ಯಾಕೆ ಮರೆತ ನೋವುಗಳು ಮತ್ತೆ ಮೇಲಕ್ಕೆ ಬರುತ್ತವೆ? ಸತ್ಯ ಏನೆಂದರೆ, ದಿನದಲ್ಲಿ ನಾವು ನಮ್ಮ ಭಾವನೆಗಳನ್ನು ಮರೆಮಾಚಿಸುತ್ತೇವೆ. ಕೆಲಸ, ಮೊಬೈಲ್, ಮಾತುಕತೆ, ಸಾಮಾಜಿಕ ಜಾಲತಾಣ ಇವೆಲ್ಲ ನಮ್ಮ ಮನಸ್ಸಿಗೆ ಒಂದು ಮಾಸ್ಕ್ ಹಾಕುತ್ತವೆ. ಆದರೆ ರಾತ್ರಿ 3ಕ್ಕೆ ಆ ಮಾಸ್ಕ್ ತೆಗೆದುಹಾಕಲ್ಪಡುತ್ತದೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಅತ್ಯಂತ ನಿಜವಾಗಿರುತ್ತದೆ. ನೀವು ನಿಮ್ಮಿಂದ ಓಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಆ ಕ್ಷಣ ಕೆಲವರಿಗೆ ಭಯವಾಗುತ್ತದೆ, ಕೆಲವರಿಗೆ ಶಾಂತಿಯಾಗುತ್ತದೆ. ಯೋಗದ ದೃಷ್ಟಿಯಲ್ಲಿ ನೋಡಿದರೆ ಈ ಸಮಯದಲ್ಲಿ ಪ್ರಾಣಶಕ್ತಿ ಸೂಕ್ಷ್ಮವಾಗಿ ಹರಿಯುತ್ತದೆ ಎಂದು ಹೇಳುತ್ತಾರೆ. ನಾಡಿಗಳು ಶಾಂತವಾಗಿರುತ್ತವೆ. ಧ್ಯಾನ ಮಾಡಿದರೆ ಅಂತರಂಗದ ಧ್ವನಿ ಹೆಚ್ಚು ಸ್ಪಷ್ಟವಾಗುತ್ತದೆ. ಕೆಲವರು ಅದನ್ನು ಆತ್ಮದ ಕರೆ ಎಂದು ಹೇಳುತ್ತಾರೆ. ಆದರೆ ಜಾಗ್ರತೆ, ಪ್ರತಿಯೊಂದು 3 AM ಜಾಗರಣೆ ದೈವಿಕ ಸಂದೇಶವೇ ಎಂದು ನಂಬುವುದು ತಪ್ಪು. ಕೆಲವೊಮ್ಮೆ ಅದು ನಿಮ್ಮ ಅತಿಯಾದ ಚಿಂತನೆ, ಅಶಾಂತಿ ಅಥವಾ ಅಪೂರ್ಣ ನಿದ್ರೆಯ ಪರಿಣಾಮವೂ ಆಗಿರಬಹುದು. ಆದರೆ ಒಂದು ಪ್ರಶ್ನೆ ನಿಮಗಾಗಿ. ನೀವು ಆ ಸಮಯದಲ್ಲಿ ಏನು ಮಾಡುತ್ತೀರಿ? ಮತ್ತೆ ಮೊಬೈಲ್ ತೆಗೆದು ಸ್ಕ್ರೋಲ್ ಮಾಡುತ್ತೀರಾ ಅಥವಾ ಕಣ್ಣು ಮುಚ್ಚಿ ನಿಮ್ಮ ಉಸಿರನ್ನು ಗಮನಿಸುತ್ತೀರಾ? ಏಕೆಂದರೆ ಆ ನಿಶ್ಶಬ್ದ ಕ್ಷಣ ನಿಮ್ಮ ಜೀವನದ ತಿರುವಾಗಬಹುದು. ಆ ಸಮಯದಲ್ಲಿ ಬಂದ ಒಂದು ಸ್ಪಷ್ಟ ಚಿಂತನೆ, ಒಂದು ಆಳವಾದ ಅರಿವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಬಹುಶಃ 3 AM ಅವೇಕನಿಂಗ್ ಎಂದರೆ ದೇವರು ನಿಮ್ಮನ್ನು ಎಬ್ಬಿಸುತ್ತಿಲ್ಲ, ನಿಮ್ಮ ಒಳಗಿನ ನಿಜ ಸ್ವರೂಪವೇ ನಿಮ್ಮನ್ನು ಎಬ್ಬಿಸುತ್ತಿರಬಹುದು. ಮತ್ತು ಕೆಲವೊಮ್ಮೆ ಆ ಕತ್ತಲೆಯ ಮಧ್ಯೆ ನೀವು ಕಂಡುಕೊಳ್ಳುವ ಬೆಳಕು ನಿಮ್ಮ ಒಳಗೇ ಇದ್ದಿರಬಹುದು.